ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ರೋಶ್ನಿ. ಸೊ ವೀಕ್ಷಕರೇ, ನಾವು ನಮ್ಮ ಮನೆಗಳನ್ನ ಕೋಟಿ ಲಕ್ಷ ಹಣವನ್ನ ಖರ್ಚು ಮಾಡಿ ಒಂದು ಸುಂದರವಾದಂತಹ ನಮ್ಮ ಕನಸಿನ ಮನೆಗಳನ್ನ ಕಟ್ಟಿರ್ತೀವಿ. ಇನ್ನು ಆ ಮನೆಗಳಿಗೆ ಹೆಚ್ಚೆಚ್ಚಾಗಿ ಅಂದವನ್ನ ನೀಡುವಂತಹ ಫರ್ನಿಚರ್ ಐಟಮ್ಸ್ ಅಂದ್ರೆ ಅದು ಸೋಫಾ ಸೆಟ್ ಇರ್ಬೋದು, ಅಥವಾ ಡೈನಿಂಗ್ ಟೇಬಲ್ಸ್ ಇರ್ಬೋದು, ಅಥವಾ ವಿವಿಧ ರೀತಿಯ ಚೇರ್ಸ್ಗಳು ಇರ್ಬೋದು. ಇನ್ನು ಹೊಸ ವರ್ಷದ ಪ್ರಯುಕ್ತ ಮತ್ತೆ ಕ್ರಿಸ್ಮಸ್ ಪ್ರಯುಕ್ತ ಈಗ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಹತ್ರ, ಅದು ಮೇಕ್ರಿ ಸರ್ಕಲ್ ಬಳಿ ಬರುವಂತಹ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಐ ಆಡ್ಸ್ ಆ್ಯಂಡ್ ಇವೆಂಟ್ಸ್ ಇವರ ಒಂದು ಸಹಯೋಗದೊಂದಿಗೆ ಇವರ ವತಿಯಿಂದ ಫರ್ನಿಚರ್ ಎಕ್ಸ್ಪೋಯನ್ನು ಆಯೋಜಿಸಲಾಗಿದೆ. ಇಲ್ಲಿ ಸ್ಪೆಷಲ್ ಆಫರ್ ನಡೀತಾ ಇದೆ ಮತ್ತು ಎಲ್ಲ ಬಗೆಯ ಫರ್ನಿಚರ್ ಐಟಮ್ಸ್ ಕೂಡ ಇಲ್ಲಿ ಸಿಗ್ತಾ ಇದೆ. ಸೊ ಹಾಗಾದರೆ ಈ ಒಂದು ಫರ್ನಿಚರ್ ಮೇಳದಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ಬಗೆಯ ಸಿಗುತ್ತೆ, ಇದು ನಿಮಗೋಸ್ಕರ ಎಷ್ಟು ಯೂಸ್ ಆಗ್ಬೋದು, ಇದೆಲ್ಲ ಮಾಹಿತಿಯನ್ನು ನೋಡ್ಕೊಬರೋಣ ಬನ್ನಿ. ಸೊ ವೀಕ್ಷಕರೇ, ಈಗಾಗಲೇ ನಾನು ಫರ್ನಿಚರ್ ಎಕ್ಸ್ಪೋ ಅಂದರೆ ಈ ಒಂದು ಫರ್ನಿಚರ್ ಮೇಳ ಒಳಗೆ ಹೋಗ್ತಾ ಇದ್ದೀನಿ. ಇನ್ನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಂಟ್ರೆನ್ಸಲ್ಲಿ ನೀವು ಬಂದ ಕೂಡಲೇ ಏನೆಲ್ಲ ಇದೆ ಅಂತ ಒಮ್ಮೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಈ ಕಡೆ ಬನ್ನಿ ಒಂದು ಸ್ವಲ್ಪ. ಇಲ್ಲಿ ಎಂಟ್ರೆನ್ಸಲ್ಲೇ ನೋಡಿ, ಇದು ಮಾರ್ಬಲಿಂದ ತಯಾರಾಗಿರುವಂತಹ ಬುದ್ಧವನ್ನು ಎಷ್ಟು ಸುಂದರವಾಗಿಟ್ಟಿದ್ದಾರೆ. ಇದು ನಿಮ್ಮ ಮನೆಯಲ್ಲೂ ಇಡ್ಬೋದು, ಜೊತೆಗೆ ನಿಮ್ಮ ಆಫೀಸಲ್ಲೂ ಕೂಡ ಇದನ್ನು ಇಡ್ಬೋದು. ಮತ್ತು ಇಲ್ಲಿ ಆನೆ ಇದೆ. ಇದು ಸ್ಪೆಷಲಿ ಜೈಪುರಿಂದ ತಯಾರಿಸಲಾಗಿರುವಂತಹ ಆನೆಗಳು ಇವು. ನೋಡಿ ಎಷ್ಟು ಸುಂದರವಾಗಿ, ಎಷ್ಟು ಕ್ಯೂಟ್ ಆಗಿದೆ ಅಂತೇಳಿ. ಸರ್, ಇದೇನು ಸರ್ ಆ್ಯಕ್ಚುಲಿ ಇದು ಏನು ಅಂತ ಸ್ವಲ್ಪ ಹೇಳ್ತೀರಾ? ಇದು ನೆಕ್ ಚೈನ್. ಅಚ್ಚಾ. ಸೊ ನೋಡಿ ವೀಕ್ಷಕರೇ, ಇದು ಎಷ್ಟು ಸುಂದರವಾಗಿರುವಂತಹ ಇದು ನೆಕ್ ಚೈನ್ ಅಂತೆ. ಸೊ ಇನ್ನು ಹೊಸ ವರ್ಷಕ್ಕೆ, ಕ್ರಿಸ್ಮಸ್ಗೆ ನೀವು ಇಂತಹ ಒಂದು ಐಟಮ್ಸನ್ನ ತೊಗೋಬೇಕು ಅಂತಂದರೆ ಇದು ಖಂಡಿತವಾಗ್ಲೂ ಬೆಸ್ಟ್ ಪ್ಲೇಸ್. ಇಲ್ಲಿ ನೀವು ಬಂದು ಒಳ್ಳೆ ಡಿಸ್ಕೌಂಟಲ್ಲಿ ತೊಗೋಬೋದು. ಅದು ಸುಂದರವಾಗಿರೋವಂಥದ್ದು. ಸೊ ಇನ್ನು ಮಾರ್ಬಲಿಂದ ಸ್ಪೆಷಲ್ಲಾಗಿ ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಮಾರ್ಬಲಿಂದ ತಯಾರಾಗಿರುವಂತಹ ಆನೆಗಳು ನೋಡಿ ಇದು ಹೇಗಿದೆ ಅಂತ. ಆನೆಗಳು ಲೈನಾಗಿ ಹೋಗ್ತಿದ್ರೆ, ಹಾಗೆ ಇಲ್ಲಿದೆ ಸಿಂಹ, ಇಲ್ಲಿ ತೋರಿಸ್ತಾರೆ. ಇದು ಮಾರ್ಬಲಿಂದ ತಯಾರಾಗಿರುವಂತಹ ಸಿಂಹ. ಇದು ಇಲ್ಲಿ ನೀವು ಇದನ್ನು ಮನೆಯಲ್ಲಿ ಇಡ್ಬೋದು, ಅಥವಾ ನಿಮ್ಮ ಆಫೀಸ್ ಹತ್ರ ಇಡ್ಬೋದು, ಅಥವಾ ಯಾವುದೇ ಫಂಕ್ಷನ್ಸ್ ಇರಬೇಕಾದ್ರೂ ಇದನ್ನು ನೀವು ಇಡಬಹುದು. ಸೊ ಇನ್ನು ಹಾಗೆ ಹೋಗ್ತಾ ಇದ್ದರೆ ಇಲ್ಲಿ ನೀವು ಆ ಕಡೆ ನೋಡ್ಬೋದು, ನಾನು ತೋರಿಸ್ತೀನಿ. ಇಲ್ಲಿ ಎಷ್ಟು ರೀತಿಯ, ಎಷ್ಟು ಬಗೆಯ ಅದು ಫರ್ನಿಚರ್ ಐಟಮ್ಸು, ಸೋಫಾ ಸೆಟ್ ಇರ್ಬೋದು, ಅಥವಾ ಟೀ ಟೇಬಲ್ ಇರ್ಬೋದು, ಅಥವಾ ಡೈನಿಂಗ್ ಟೇಬಲ್ ಇರ್ಬೋದು, ಎಲ್ಲವೂ ಒಳ್ಳೆ ಯುನಿಕ್ ಡಿಸೈನಲ್ಲಿ ಮಾಡಲಾಗಿದೆ ಇದನ್ನು. ಅದು ಇವಾಗಂತೂ ವಿಶೇಷವಾಗಿ ನಮ್ಮ ಹೊಸ ಮನೆಗಳಿಗೆ ಹೋದರೆ ನಾವು ಸ್ಪೆಷಲ್ಲಾಗಿ ಒಳ್ಳೊಳ್ಳೆದೇ ಐಟಮ್ಸ್ ಇರಬೇಕಪ್ಪ, ಟ್ರೆಂಡಿಂಗ್ ಆಗಿರಬೇಕು, ಜೊತೆಗೆ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಜೊತೆಗೆ ಡಿಸ್ಕೌಂಟ್ ಕೂಡ ಇರಬೇಕು ಅಂತ ಹೇಳಲಾಗುತ್ತೆ. ಸೊ ಇದನ್ನು ನೋಡ್ಬೋದು, ಇದು ತುಂಬ ನನಗೆ ಸ್ಪೆಷಲ್ಲಾಗಿ ಕಾಣಿಸ್ತಿದೆ. ಸರ್, ಒಂದು ನಿಮಿಷ ಬರ್ತೀರಾ? ಇದು ಯಾವುದ್ರಲ್ಲಿ ತಯಾರಿಸಲಾಗಿರುವಂಥದ್ದು ಸರ್? ಇದು ಸರ್, ಇದು ಯಾವುದರಿಂದ ತಯಾರಿಸಲಾಗಿರುವಂಥದ್ದು ಸರ್? ಇದು ಅಸ್ಸಾಂ ಟೀಕುಡಿಂದ ತಯಾರಿಸಲಾಗಿದೆ. ಇದನ್ನು ದಿಸ್ ಇಸ್ ಎ ವೆರಿ ಸ್ಪೆಷಲ್ ಡಿಸೈನ್. ಇದು ನೀನು ನೋಡಿರಬೇಕು. ಇದೆಲ್ಲ ಈ ಮಹಾರಾಜರ ಫರ್ನಿಚರ್ ಥರ ಇದೆ. ಇದಕ್ಕೆ ನಮ್ಮ ಶೋರೂಮ್ ಮ್ಯಾನೇಜರು ಜಾನ್ ಅಂತ ಇದ್ದಾರೆ. ಅವರು ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನು ಕೊಡ್ತಾರೆ. ಇದು ಹಲೋ ಸರ್. ಹೇಳ್ಬೋದು. ಸೊ ಇದು ಇವಾಗ ಇವರು ಸರ್ ಹೇಳಿದ್ರು, ಇದು ಮಹಾರಾಜ ಸ್ಟೈಲ್ ಇರೋವಂಥದ್ದು. ಸೊ ಏನು ಇದರಲ್ಲಿ ಯುನಿಕ್ ಏನಿರೋವಂಥದ್ದು? ಈಗ ವೀಕ್ಷಕರು ಸ್ಪೆಷಲ್ ಆಗಿನೇ ಕಸ್ಟಮರ್ಸ್ ಬರ್ತಾರೆ, ಬೇರೆ ಶೋರೂಮಲ್ಲೂ ತಗೊಳ್ಬೋದು, ಇದೇ ರೀತಿ ಆಗಿರೋಂಥ ಸಿಗುತ್ತೆ. ಆದರೆ ನಿಮ್ಮಲ್ಲಿ ಯಾಕೆ ತಗೊಳ್ಬೇಕು? ಡೆಫಿನೆಟ್ ಆಗಿ ಮೇಡಮ್, ಇವಾಗ ನಾವು ಏನಕ್ಕೆ ಅಂದರೆ, ಇವಾಗ ನೀವು ಎಲ್ಲ ಶೋರೂಮ್ ಹೋಗಿರ್ತೀರಾ, ಎಲ್ಲ ಥರ ಪ್ರಾಟ್ ನೋಡ್ತೀರಾ, ಬಟ್ ಕಂಫರ್ಟಬಲ್ ಡಿಫ್ರೆಂಟ್ ಇರುತ್ತೆ ನಿಮಗೆ. ಇವಾಗ ನೀವು ಬಟ್ಟೆ ನೋಡ್ತೀರಾ, ಇವಾಗ ಅಪೋಸ್ಟರ್ ಬೆಡ್ ಬಂದಿದೆ ನಿಮಗೆ, ಮೈಕ್ರೋ ಫ್ಯಾಬ್ರಿಕ್ ಬಟ್ಟೆ ಬಂದಿದೆ. ಬಟ್ ನಾವು ಕೊಡ್ತಿರೋದು ವಾಷಬಲ್ ಫ್ಯಾಬ್ರಿಕ್ಸ್. ನೀವು ಯೂಸ್ ಮಾಡೋ ಒಂದು 10 ವರ್ಷ ಗಟ್ಟಲೆ ನೀವು ಯೂಸ್ ಮಾಡ್ಬೋದು. ನೀವು ವಾಶ್ ಮಾಡಿ, ನಿಮ್ಮ ಮೆಮರಿ ಫೋಮ್ ಇರುತ್ತೆ ನಿಮಗೆ. ಇವಾಗ ನೀವು ಆಚೆ ನೋಡಿದ್ರೆ ನೀವು ಫಾರ್ಮ್ಸಲ್ಲಿ ಬಂದುಬಿಟ್ಟು ಬರೀ ಮೈಕ್ರೋಫಾರ್ಮ್ ಅಂತ ಹೇಳ್ತಾರೆ, ಬಟ್ ಮೈಕ್ರೋಫಾರ್ಮ್ ಇರಲ್ಲ. ಬಟ್ ನೀವು ಕುತ್ಕೊಳ್ಳೋ ಕಂಫರ್ಟಬಲ್ ಬಂದು ಹೈ ಡೆನ್ಸಿಟಿ ಇದ್ದರೆ ನೀವು ಯೂಸ್ ಮಾಡೋದು 10-15 ವರ್ಷ ಯೂಸ್ ಮಾಡ್ಬೋದು. ಇನ್ನೊಂದೇನೆಂದರೆ, ನೀವು ಆಚೆ ತಗೊಳ್ಳೋ ಶೋರೂಮ್ ಪ್ರೈಸ್ಗಳಿಗೂ ನೀವು ಇಲ್ಲಿ ಎಕ್ಸಿಬಿಷನ್ ತಗೊಳ್ಳೋ ಪ್ರೈಸ್ಗಳಿಗೆ ತುಂಬಾ ಡಿಫ್ರೆನ್ಸ್ ಇರ್ತವೆ. ಯಾಕಂದರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋರು ತುಂಬ ಜನ ಅವ್ರ ಸ್ವಂತ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿರ್ತಾರೆ. ಅವ್ರ ಪ್ರಾಡಕ್ಟು ಮತ್ತು ಅವ್ರದ್ದು ಎಲ್ಲ ಒಂದೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಒಂದು ವಿಷಯನೂ ಯೋಚನೆ ಮಾಡಿ ಈ ಥರ ಹೊಸದಾಗಿ ಕ್ರಿಯೇಟ್ ಮಾಡೋ ಅಂತ ಬಂದಿರೋರು. ಇಲ್ಲಿ ನೀವು ಶೋರೂಮಲ್ಲಿ ನೋಡ್ತೀರಾ, ಇವಾಗ ತೊಗೊಳ್ತೀರಾ, ನಾಳೆಯಿಂದ ನಾವು ಇಟ್ಟಿರ್ತೀವಿ ಮನೆಯಲ್ಲಿ, ನಾಳೆ ಯೂಸ್ ಮಾಡಬೇಕಾ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಏನೋ ಪ್ರಾಬ್ಲಮ್ ಬಂದರೆ ಎಲ್ಲ ಬೇಜಾರಾಗ್ತಾರೆ ಅಲ್ಲಿಗೆ, ಮತ್ತೆ ಶೋರೂಮ್ಗೆ ಹೋಗಿ ಬರ್ತಾರೆ. ಬಟ್ ಎಕ್ಸಿಬಿಷನ್ ಬಂದಾದಮೇಲೆ ಇಲ್ಲಿರೋರು ಶೋರೂಮ್ ಇಟ್ಟಿರ್ತಾರೆ, ಅಲ್ಲೋದ್ರೆ ಅವ್ರು ಇಮಿಡಿಯೇಟ್ ಸರ್ವಿಸ್ ಸಿಗುತ್ತೆ ಇಮಿಡಿಯೇಟಾಗಿ ಅವ್ರಿಗೆ. ಇನ್ನೊಂದೇನೋ ರೆಫರ್ ಮಾಡೋಕ್ಕೆ ಈ ರೇಟಿಗೆ ಕಂಫರ್ಟಬಲ್ ಇರುತ್ತೆ, ಅವ್ರ ಬಜೆಟಲ್ಲಿ ಇರುತ್ತೆ. ಸೊ ಯಾವ ರೀತಿಯ ವುಡನ್ಸು ಇದೆಲ್ಲ ಬಳಸಿದ್ದೀರಾ ಇದಕ್ಕೆಲ್ಲ? ಮೇಡಮ್, ನಾವು ಯೂಶಲಾಗಿ ಯೂಸ್ ಮಾಡೋದು ಆಸಾಮ್ ಟೇಕ್ ಯೂಸ್ ಮಾಡ್ತೀವಿ, ನಾವು ಹುಣಸೂರು ಟೇಕ್ ಯೂಸ್ ಮಾಡ್ತೀವಿ. ಅಂದರೆ ಡಿಪೆಂಡ್ ಆನ್ ಕ್ವಾಲಿಟಿ, ಕಸ್ಟಮರ್ಗೆ ಯಾವ ಥರ ಕೇಳ್ತಾರೋ ಆ ಥರ. ಸೊ ಇಂಥದ್ರೆ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಮೇಡಮ್? ಇವಾಗ ನಾವು ಇಟ್ಕೊಳ್ಳೋರು
ನಾವು ದುಡ್ಡು ಇನ್ವೆಸ್ಟ್ ಮಾಡಿರ್ತೀವಿ. ನಾವು ಯಾವ ಥರ ಯೂಸ್ ಮಾಡೋದು ಆ ಥರ. ಇವಾಗ ನಾವು ಎಕ್ಸಾಂಪಲ್ 5 ವರ್ಷ ವಾರಂಟಿ ಕೊಡ್ತೀವಿ. ಬಟ್ ಅವ್ರು ಯೂಸ್ ಮಾಡೋರು 10 ವರ್ಷನೂ ಯೂಸ್ ಮಾಡ್ಬೋದು, 15 ವರ್ಷನೂ ಯೂಸ್ ಮಾಡ್ಬೋದು. ಕ್ರಿಸ್ಮಸ್ಸು ಮತ್ತು ಈ ಹೊಸ ವರ್ಷದ ಇರೋದ್ರಿಂದ ನಾವು 70% ಡಿಸ್ಕೌಂಟ್ ಆಫರ್ ಮಾಡ್ತಾ ಇದ್ದೀವಿ ಇದನ್ನು. ಆಮೇಲೆ ಡೋರ್ ಡೆಲಿವರಿ ಕೂಡ ಕೊಡ್ತಾ ಇದ್ದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ಈವನ್ ಔಟ್ ಸ್ಟೇಷನ್ ಇದ್ರೂ ಕೂಡ ನಾವು ಡೋರ್ ಡೆಲಿವರಿ ಕೊಡ್ತೀವಿ. ಆಮೇಲೆ ಅವ್ರಿಗೆ ಸರ್ವಿಸ್ ಇಸ್ ಅಶ್ಯೂರ್ಡ್ 1 ಇಯರು. ಯಾವುದೇ ಥರದ್ದು ಏನೇ ತೊಂದರೆ ಆದರೂ ಕೂಡ ನಾವು ಅವ್ರಿಗೆ ಫ್ರೀಯಾಗಿ ನಾವು ಮಾಡಿಕೊಡ್ತೀವಿ. ಬಟ್ಟೆ ಆಗಿರ್ಬೋದು ಅಥವಾ ಟೀಕ್ ಆಗಿರ್ಬೋದು, ಏನೇ ಬಂದರೂ ಕೂಡ ನಾವು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನಮ್ಮ ಸರ್ವಿಸು ಕೂಡ 24/7 ಇರುತ್ತೆ. ನಾವು ಅವ್ರಿಗೆ ಡೋರ್ ಟು ಡೋರ್ ಸರ್ವಿಸು ಮಾಡಿಸ್ಕೊಡ್ತೀವಿ ನಾವು. ಸೊ ಇನ್ನು ಇವಾಗ ಒಂದು ಮಹಾರಾಜ ಸೋಫಾ ಅಂತೆ ಅದೆಲ್ಲ ನೋಡ್ಕೊಂಡು ಬಂದ್ವಿ. ಇನ್ನು ಯಾವ ರೀತಿ ಏನು ಪ್ರೈಸಸ್ ಸಿಗ್ತಾ ಇದೆ ಅಂಥೇಳಿ. ಹಾಗೆ ನಾವು ಒಳಗೆ ಹೋಗ್ತಿದ್ರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈನಿಂಗ್ ಟೇಬಲ್ಸ್ ಇದೆ. ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮಾರ್ಬಲ್ ಟೇಬಲ್ ಅಂತ ನೋಡಿ. ಇದು ನೋಡೋದಕ್ಕೆ ಎಷ್ಟು ಒಂಥರ ಕ್ವಾಲಿಟಿ ಫುಲ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಯಾಕೋ. ಆ್ಯಕ್ಚುಲಿ ಇದು ವೇಟ್ ಕೂಡ ಇದು. ಆ್ಯಕ್ಚುಲಿ ನೀವು ನೋಡ್ಬೋದು, ನಾನು ಇದನ್ನು ಶೇಕ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಶೇಕ್ ಆಗ್ತಾ ಇಲ್ಲ, ಇದು ಅಲ್ಲಾಡ್ತಾನೂ ಇಲ್ಲ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಇದನ್ನು ತಯಾರಿಸಲಾಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಮನೆಯಲ್ಲೇ ಅಲ್ಲ, ನೀವು ನಿಮ್ಮ ಆಫೀಸಲ್ಲಿ ಕೂಡ ಇದನ್ನು ಇಡಬಹುದು. ಸೊ ಹಾಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಾಟ್ ಓನ್ಲಿ ಏನದು ಡೈನಿಂಗ್ ಟೇಬಲ್ ಅಥವಾ ಓನ್ಲಿ ಚೇರ್ಸೇ ಅಲ್ಲ, ಮತ್ತು ಬರೀ ಸೋಫಾ ಸೆಟ್ ಅಂತಲೇ ಅಲ್ಲ, ಇಲ್ಲಿ ಬೆಡ್ ಕೂಡ ಇದೆ, ಕಾಟ್ಸ್ ಕೂಡ ಇದೆ. ಸೊ ಈ ಒಂದು ಕಾಟ್ಸ್ನ ವಿಶೇಷತೆ ಏನು, ಇಲ್ಲಿರುವಂತಹ ಏನು ಮಂಚ ಎಷ್ಟು ಡಿಫ್ರೆಂಟ್ ಆಗಿದೆ, ಇದ್ರ ಬಗ್ಗೆ ಇದು ಹೇಗೆಲ್ಲ ತಯಾರಾಗಿದೆ, ಎಲ್ಲಿಂದ ಯಾವ ದೇಶದಿಂದ ತಯಾರಾಗಿದೆ, ಇದೆಲ್ಲ ಹೇಳೋದಕ್ಕೆ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ಈಶ್ವರ್ ಅಂತ. ಈಶ್ವರ್ ಅವರೇ, ಸೊ ಇದು ಸರ್, ಇದು ಎಲ್ಲಿ ಯಾವ ಕಂಪನಿಗಳಿಂದ ತಯಾರಾಗಿದೆ ಮತ್ತು ಇದ್ರ ವಿಶೇಷತೆ ಏನು? ಇನ್ನು ಬೇರೆ ಬೇರೆ ಕಡೆ ಈ ಥರ ಕಾಟ್ಸು ಬೆಡ್ಸ್ ಇದೆ. ಸೊ ಬೇರೆ ಶೋರೂಮ್ ಬಿಟ್ಟು ಇಲ್ಲೇ ಯಾಕೆ ತೊಗೊಳ್ಬೇಕು? ಬೇಸಿಕ್ಲಿ ಇದು ಹೋಮ್ ಸ್ಪೇಸ್ ಅಡ್ರೆಸ್ ಆಗುತ್ತೆ. ಮುಂಚೆ ಎಲ್ಲ ಏನಾಗೋದು ಅಂದರೆ ಈ ಸಾಲಿಡ್ವುಡ್ ಫರ್ನಿಚರ್ಸ್ ಬರೋದು. ಸಾಲಿಡ್ವುಡ್ ಫರ್ನಿಚರ್ಸ್ ಅಂದರೆ ಲೈಫ್ ಟೈಮ್ ಬೈ ಅಂತ ಇರೋದು. ಇವಾಗ ಇಟ್ ಹ್ಯಾಸ್ ಬಿಕಮ್ ಕೈಂಡ್ ಆಫ್ ಮೋರ್ ಟ್ರೆಂಡಿಯರ್. Everybody wants to change 3 to 4 years once, and they want to change the design, and it should be low budget or kind of a entry level budget where they can afford to buy. So ಇದೆಲ್ಲ ಬೆಡ್ಸ್ ಬರೋದು ನಮಗೆ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡ್ತೀವಿ. ಆಲ್ ದೀಸ್ ಬೆಡ್ಸ್ ವಾಟ್ ಯು ಆರ್ ಸೀಯಿಂಗ್ ಈಸ್ ಮೇಡ್ ಆಫ್ ರಬ್ಬರ್ ವುಡ್. ಆಲ್ ದೀಸ್ ಆರ್ ಮೇಡ್ ಆಫ್ ರಬ್ಬರ್ ವುಡ್. ನಮ್ಮ ಹತ್ರ ಲೋಕಲಿ ಸೋರ್ಸ್ಟು ಇರುತ್ತೆ, ಬಟ್ ಮೇಜರ್ಲಿ ವಿ ಹ್ಯಾವ್ ಇಂಪೋರ್ಟೆಡ್ ಬಿಕಾಸ್ ಇಟ್ ಕಮ್ಸ್ ಸ್ಲಿಮ್, ಲೈಟ್ ವೆಯ್ಟ್, and it's a rubber wood and affordable price. So this makes a customer satisfied with the design of the product, and affordability is a major key. And then it's made of rubber wood, which is as good as durable as the old ones what we used to use. So hagagi idu affordable range irodrinda I think this has answered our all questions, and we have been quite selling very, very well. Since it is imported, people opt for this designs which is not done in India. ಇಲ್ಲಿರುವಂಥ ಎಲ್ಲ ಕಾಟ್ಸ್ ಎಲ್ಲವೂ ಯಾವ ದೇಶದಿಂದ ತಯಾರಾಗಿದೆ ಮತ್ತು ಅದರ ವಿಶೇಷತೆ ಏನು? ಸೊ ಈ ಎಕ್ಸ್ಪೋ ಬಗ್ಗೆ ನಾನು ನಿಮಗೆ ಏನು ಮಾತು ಹೇಳಿದೆ. ಸೊ ಈ ಎಕ್ಸ್ಪೋಲಿ ಎಲ್ಲ ಥರ ಜನ ಬರೋದ್ರಿಂದ ಈ ಪರ್ಟಿಕ್ಯುಲರ್ ಇಂಪೋರ್ಟೆಡ್ ಲೈನಪ್ಗೆ ಡಿಮಾಂಡು ತುಂಬ ಜಾಸ್ತಿ ಇದೆ. ಆ್ಯಸ್ ಐ ಎಕ್ಸ್ಪ್ಲೇನ್ಡ್ ಯು ಅರ್ಲಿಯರ್, ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಪ್ರೈಸ್ ಪಾಯಿಂಟು, ಲೈಟ್ ವೆಯ್ಟು, ಡಿಸೈನು, ಆಮೇಲೆ ಇವತ್ತಿನ ದಿನ ಕಾರ್ಡ್ನ ಒಂದು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಅವ್ರ ಮನೇಲಿ ಅವರೇ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಡೂ ಇಟ್ ಯುವರ್ ಸೆಲ್ಫ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಇವಾಗ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಅವ್ರು ಡೆವಲಪ್ ಮಾಡಿರೋದು. ಸೊ ಇಟ್ ಬಿಕಮ್ ಸೋ ಈಸಿ ಫಾರ್ ಅ ಕಸ್ಟಮರ್. ದೇ ದೆಮ್ಸೆಲ್ಸ್ ಕ್ಯಾನ್ ಇನ್ಸ್ಟಾಲ್ ಆ್ಯಂಡ್ ದೇ ದೆಮ್ಸೆಲ್ಸ್ ಕ್ಯಾನ್ ಡಿಸ್ಮ್ಯಾಂಟಲ್. ವೆನ್ ಎವರ್ ದೇ ಮೂವ್ ಔಟ್ ಆಫ್ ದಿ ಹೌಸ್ ದೇ ಕ್ಯಾನ್ ಕ್ಯಾರಿ ದಿಸ್. ಮುಂಚೆ ಎಲ್ಲ ಏನಾಗೋದು, ಸಾಲಿಡ್ವುಡ್ ಫರ್ನಿಚರ್ಸ್ ಬಂದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಆ್ಯಂಡ್ ವಿ ಕುಂಟ್ ಹ್ಯಾವ್ ಟ್ರಾನ್ಸ್ಫರ್ಡ್. ನೌ ವಿ ಹ್ಯಾವ್ ಮೇಡ್ ಎವ್ರಿಥಿಂಗ್ ಈಸಿ. ಬಿಕಾಸ್ ಆಫ್ ದ್ಯಾಟ್ the products have been selling quite well, and especially this comes from Malaysian, because Malaysia has one gig everybody has got. Malaysian furnitures andre trustworthy furnitures anta ondide, best quality anta. So we procure it from Malaysia to answer the question of customer. We also procure it from Vietnam, and as I told you, from south part of India also we procure and we sell. ಸರ್, ಈ ಒಂದು ಫರ್ನಿಚರ್ ಎಕ್ಸ್ಪೋ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಮತ್ತು ಎಷ್ಟು ದಿನಗಳ ಕಾಲ ಇದು ಇನ್ನೂ ಇರಲಿದೆ? ಇದು ಫರ್ನಿಚರ್ ಇದು ಆ್ಯಕ್ಚುಲಿ ಇವತ್ತಿಂದ ಶುರು ಆಗಿದೆ. ಇವತ್ತಿಂದ ಮಂಡೇ ತನಕ ಇರುತ್ತೆ, 4 days. ಇದು ಅಡ್ವಾಂಟೇಜ್ ಇಲ್ಲಿ ಅಂದರೆ 23ನೇ ತಾರೀಕಿಂದ 26 ಡಿಸೆಂಬರ್ ತನಕ ಇರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಎ ಸ್ಪೆಷಲ್ ಕ್ರಿಸ್ಮಸ್ ಆ್ಯಂಡ್ ದಿ ನ್ಯೂ ಇಯರ್ ಸ್ಪೆಷಲ್ ಅಂದ್ಬಿಟ್ಟು. ಇನ್ನೊಂದು ಅಡ್ವಾಂಟೇಜ್ ಇಲ್ಲಿ ಏನೇ ಅಂದರೆ, ಇವ್ರುಗಳು ಶೋರೂಮ್ ಬೇರೆ ಬೇರೆ ಕಡೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಬನ್ನೇರುಘಟ್ಟ ರೋಡಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು. ದೇ ಆರ್ ಪ್ರಾಕ್ಟಿಕಲಿ ಮೂವಿಂಗ್ ದೇರ್ ಶೋರೂಮ್ ಟು ದಿ ಪ್ಯಾಲೇಸ್ ಗ್ರೌಂಡ್.
and Palace Ground is the center place for the Bangalore. All over the the people from Bangalore, the people from surrounding districts, ಅವರೆಲ್ಲ ಬರ್ತಾರೆ ಇಲ್ಲಿ. It is a very big demo piece here. ಇಲ್ಲಿ ಈ ಪ್ಲಾಟ್ಫಾರ್ಮ್ ಏನು ಕ್ರಿಯೇಟ್ ಮಾಡಿದಾರಲ್ಲ, ಆಸ್ ಯು ರೈಟ್ಲಿ ಸೆಡ್, ಸರ್ವಿಸ್ ಇಸ್ ಅ ಕೀ. ಪೋಸ್ಟ್ ಸೇಲ್ಸ್, ವೆನ್ ವಿ ಡಿಕ್ಲೇರ್ ಅ ವ್ಯಾರಂಟಿ ಪೀರಿಯಡ್ ಫಾರ್ ಅ ಪ್ರಾಡಕ್ಟ್, ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಟು ದಿ ಕೋರ್. ಆ್ಯಂಡ್ ವಿ ಆರ್ ಆಲ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ವಿ ಬೇಸಿಕ್ಲಿ ಬಿಲಾಂಗ್ ಟು ಬ್ಯಾಂಗ್ಳೂರ್, ಬಟ್ ದೇ ಆರ್ ಆಲ್ ಪೀಪಲ್ ಹೂ ಆರ್ ಫ್ರಮ್ ಔಟ್ಸೈಡ್ Bangalore also. They have been consistently with this group and participating well and serving the customer the best. So reason which customer will again and again come, purchase and be happy, be satisfied. So that's the key. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವರು ನೀಡಿರುವಂತಹ ಮಾಹಿತಿ. ಹಾಗೆ ಇನ್ನು ಮುಂದೆ ನೋಡ್ತಾ ಹೋಗೋಣ ಹಾಗೆ ಏನೆಲ್ಲ ಇದೆ ಅಂತೇಳಿ. ಸೊ ವೀಕ್ಷಕರೇ, ಇದಿಷ್ಟು ಈಗ ನಾವು ಏನು ಸ್ಪೆಷಲ್ ಕಾರ್ಡ್ಸು, ಸ್ಪೆಷಲ್ ಫರ್ನಿಚರ್ಸ್ ಎಲ್ಲವೂ ನೋಡ್ಕೊ ಬಂದ್ವಿ. ಈಗ ಇಲ್ಲಿ ವುಡನ್ನಿಂದ ತಯಾರು ಮಾಡಲಾಗಿರುವಂತಹ ಉಯ್ಯಾಲೆ ಕೂಡ ಇದೆ. ಉಯ್ಯಾಲೆ ಮತ್ತು ಇಲ್ಲಿ ಸೋಫಾ ಸೆಟ್ ಎಲ್ಲವೂ ಇದೆ. ಇನ್ನು ಇಲ್ಲಿ ನಾನು ಕೂತ್ಕೊಂಡಿರೋದು ನಿಜವಾಗ್ಲೂ ಒಂದು ಸ್ಪೆಷಲಾಗಿ ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಹಳೆಯ ಕಾಲದಲ್ಲಿ ಇರ್ತಾ ಇತ್ತು ಅಂತ ಅನಿಸ್ತಾ ಇದೆ. ಯಾಕಂದರೆ ಇವಾಗಿನ ಕಾಲದಲ್ಲಿ ಈ ರೀತಿ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಇದನ್ನು ನೋಡಿದಾಗ ನನಗೆ ಮೊದಲು ಹಳೆಯ ಕಾಲದಲ್ಲಿ ಈ ರೀತಿ ಎಲ್ಲ ಉಯ್ಯಾಲೆಗಳು ಇರ್ತಾ ಇತ್ತು ಅಂತ ತುಂಬ ಆಸೆ ಆಗ್ತಿದೆ. ಸೊ ಅದರಲ್ಲಿ ಕೂತಿದ್ದೀನಿ. ಸೊ ಇನ್ನು ಇದರ ವಿಶೇಷತೆ ಏನಪ್ಪ, ಇದು ಹೇಗೆಲ್ಲ ತಯಾರಾಗಿದೆ ಅಂಥೇಳಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇಲ್ಲಿ ಇನ್ನೊಬ್ರು ವಿಶೇಷ ವ್ಯಕ್ತಿ ಇದ್ದಾರೆ. ಸರ್ ಬನ್ನಿ ಸರ್. ಸರ್, ಇದು ಉಯ್ಯಾಲೆ ಇದೆ, ವುಡನಿಂದ ತಯಾರಾಗಿದೆ, ಮತ್ತೆ ಇಲ್ಲಿ ಸೋಫಾ ಇದೆ, ಎಲ್ಲ ಮ್ಯಾಚಿಂಗ್ ಇದೆ. ಸೊ ಇದನ್ನ ನೋಡಿದ್ರೆ ಒಂಥರ ಟ್ರೆಡಿಷನಲ್ ಲುಕ್ ಬರ್ತಿದೆ. ಯಾಕಂದ್ರೆ ಇದು ಟ್ರೆಂಡಿಂಗ್ ಅನಿಸ್ತಿಲ್ಲ, ಟ್ರೆಡಿಷನಲ್ ಅಂತ ಅನಿಸ್ತಾ ಇದೆ. ಸೊ ಹೇಗೆಲ್ಲ ತಯಾರಾಗಿದೆ, ಇದು ಏನಿದ್ರ ವಿಶೇಷತೆ ಏನು? ಮೇಡಮ್, ಇದು ಟೀಕ್ವುಡ್ ಫರ್ನಿಚರ್. ಆ್ಯಕ್ಚುಲಿ ಟ್ರೆಡಿಷ್ನಲ್ ಆಗಿ ಮಾಡಬೇಕು ಅಂತ ಮಾಡಿರೋದು ಇದು. ಆ್ಯಕ್ಚುಲಿ ಬ್ರಾಸು ಮತ್ತು ಟೀಕ್ವುಡ್. ಇದು ಬ್ರಾಸಿಗೆ ಬಂದ್ಬಿಟ್ಟು ಆಸಿಡ್ ವಾಶ್ ಮಾಡಿ, ಲ್ಯಾಕ್ರೇಟ್ ಮಾಡಿ, ಅದ್ರ ಮೇಲೆ ಮನೆ ಮೇಲೆ ಪಾಲಿಶ್ ಆಗಿದೆ. ಇದು ಕಪ್ಪಗಾಗಲ್ಲ ಲೈಫ್ ಲಾಂಗು. ಈ ಫುಲ್ ಸೆಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಶೋರೂಮ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಬರುತ್ತೆ. ಇಲ್ಲಿ ಆಫರ್ ಒಂದು 50% ಆಫ್ ಇದೆ ಇಲ್ಲಿ. ಸೊ ಇನ್ನು ಈಗ ಇದ್ರ ಮೇಲೆ ಪೇಂಟಿಂಗ್ ಮಾಡಿದಿರಲ್ಲ, ಯಾವ ರೀತಿಯ ಪೇಂಟಿಂಗ್ ಮಾಡಿ? ಇದು ಪೈಂಟಿಂಗ್ ಅಲ್ಲ ಮೇಡಮ್, ಇದು ಪ್ಯೂರ್ ಬ್ರಾಸ್ನ ಬಂದ್ಬಿಟ್ಟು ಪ್ಲೇಟ್ ಥರ ಮಾಡಿ ಇಂಪೋಸ್ ಮಾಡಿ. ಡಿಫ್ರೆನ್ಸ್ ಏನದ್ರಲ್ಲಿ ಪೇಂಟಿಂಗ್ ಮತ್ತೆ ಬ್ರಾಸ್ ಅಂತ ನೀವು ಹೇಳಿದ್ರೆ ಡಿಫ್ರೆನ್ಸ್? ಪೈಂಟ್ ಅಂದರೆ ನಿಮಗೆ ಇಷ್ಟು ಸ್ವಲ್ಪ ದಿನ ಆದಮೇಲೆ ಅದು ಹಂಗೆ ಅಲ್ಸೋಗುತ್ತೆ. ಇದು ಆ ಥರ ಅಲ್ಲ. ಇದು ಫುಲ್ಲು ಬ್ರಾಸಲ್ಲಿ ಮಾಡಿರೋದಲ್ಲ. ಬ್ರಾಸ್ಗೆ ಆಸಿಡ್ ವಾಶ್ ಮಾಡಿ ಲ್ಯಾಕ್ರೇಟ್ ಮಾಡಿದ್ದೀವಿ. ಇದು ಕಪ್ಪಗೂ ಆಗಲ್ಲ, ಲೈಫ್ ಲಾಂಗ್ ಹಂಗೆ ಇರುತ್ತೆ ಇದು. ಸೊ ವೀಕ್ಷಕರೇ, ಇದೊಂದು ನಮ್ಮ ಜೀ ಕನ್ನಡದಲ್ಲಿ ಒಂದು ಫೇಮಸ್ ಮತ್ತು ಪಾಪ್ಯುಲರ್ ಶೋ ಆಗಿದ್ದಂತಹ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಈ ಒಂದು ಚೇರ್ ಇತ್ತು. ಸೊ ವೀಕ್ಷಕರೇ, ಈ ಒಂದು ಚೇರ್ನ ಯಾರಪ್ಪ ತಯಾರಿಸಿದ್ದು, ಯಾರು ಆ ಸ್ಪೆಷಲ್ ವ್ಯಕ್ತಿ ಅಂತ ನೀವು ಅಂದ್ಕೊಂಡಿದ್ರೆ, ಇದೀಗ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸೊ ಈ ಒಂದು ಚೇರ್ ವಿಶೇಷತೆ ಹೇಳಿ ಸರ್. ಇದೊಂದು ಹೇಳೋದಾದ್ರೆ ದೊಡ್ಡ ಸ್ಟೋರಿ ಇರ್ಬೋದು. ಏನಿಲ್ಲ, ಒಂದು ಡಿಫ್ರೆಂಟಾಗಿ ಬೇಕು ಅಂತ ರಾಘವೇಂದ್ರ ಹುಣಸೂರು ಅವರು ಮತ್ತು ಮೋಹನ್ ಕಟೀಲ್ ಅವರು ಅಪ್ರೋಚ್ ಮಾಡಿದಾಗ ದೊಡ್ಡವ್ರು ಜನ ಕೂತ್ಕೊಳ್ತಾರೆ. ಈ ಕಾನ್ ಬನೆ ಕರೋಡ್ಪತಿ ಸಾಕಷ್ಟು ಶೋಗಳಾಗಿದೆ, ಇನ್ನೂ ವಿಭಿನ್ನವಾಗಿ ಮಾಡಬೇಕು ನೀವು ಅಂತ ಹೇಳಿದ್ರು. ಆವಾಗ ನಾವು ತುಂಬಾ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಟೀಮ್ನ ಹಾಕ್ಕೊಂಡು ಡಿಸೈನ್ ಮಾಡಿದ್ವಿ. ಬಟ್ ಈ ಚೇರಿಂದ ಸಾಕಷ್ಟು ನನಗೆ ಕೆಲಸ ಬಂದಿದೆ. ಕೆಲಸ ಕೊಟ್ಟಿದ್ದಕ್ಕೆ ರಾಘವೇಂದ್ರ ಹುಣಸೂರು ಅವ್ರಿಗೆ ಮತ್ತು ಮೋಹನ್ ಕಟೀಲ್ ಅವ್ರಿಗೆ ಮತ್ತು ZT ಅವ್ರಿಗೆ, ಜೀ ವಾಹಿನಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಕೆಲಸ ಕೊಡೋದಕ್ಕೆ. ಇದರಿಂದ ಸಾಕಷ್ಟು ಕೆಲಸ ನನಗೆ ಬಂದಿದೆ. ನಾನು ಬೇಸಿಕಲಿ ಡಿಸೈನರು. ನಾವು ಮಾಡೋವಂಥ ವಸ್ತುಗಳು, ನಾವು ಮಾಡೋವಂಥ ಕೆಲಸಗಳು, ಇದು ಮೈಸೂರು ಇನ್ಲೇ ವರ್ಕ್, ಹ್ಯಾಂಡ್ ವರ್ಕ್ ಆಗುತ್ತೆ. ಇದು ಕೆಲಸಗಾರರು ಮೈಸೂರಿಂದ ಕರ್ಕೊಂಬಂದು ನಾವು ಡಿಸೈನ್ ಮಾಡಿಸೋವಂಥದ್ದು. ಈ ಪ್ರಾಡಕ್ಟಲ್ಲಿ 16 ಕೋಟ್ಸ್ ಪಾಲಿಶ್ ಆಗುತ್ತೆ. ಇದು ತುಂಬ ಕಾರಿಗರ್ಸು ತುಂಬಾ ಈ ಎಕ್ಸ್ಟಿಂಕ್ಟ್ ಆಗ್ತಾಯಿದ್ದಾರೆ. ನೀವು 16 ಕೋಟ್ಸ್ ಅಂತ ಹೇಳಿ ಯಾಕೆ ಅದರಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಸರಿ, ಇನ್ಲೇ ಮಾಡ್ತಿದ್ರು ಮೊದಲು ಕಾಲದಲ್ಲಿ. ಇನ್ಲೇ ಮಾಡಿದಾಗ ತುಂಬ ರಫ್ ಅನ್ಸೋದು. ನಮ್ಮ ಮೈಸೂರು ಇನ್ಲೇ ಮಾಡೋವಂಥವ್ರಾಗಲಿ, ಹಳೆ ಕೆಲಸದವರಾಗಲಿ ತುಂಬ ಟ್ಯಾಲೆಂಟ್ ಇರೋದು. ನಾವೇನು ಮಾಡಿದ್ವಿ, ಈಗಿನ ಜನ್ರೇಷನ್ನು ನಾವು ಆರ್ಕಿಟೆಕ್ಟ್ಸ್ ಆಗಿ ಫ್ಯೂಷನ್ ಮಾಡ್ತಾಯಿದ್ದೀವಿ. ಅಲ್ಲಿರೋ ಕೆಲಸಗಾರನ ಕರ್ಕೊಂಬಂದು ಇಟಾಲಿಯನ್ ಡಿಸೈನ್ಸ್ಗೆ, ಇದು ಅಷ್ಟೇ ನೋಡಿ, ಈ ಡಿಸೈನ್ಸ್ ಇದೆಲ್ಲ ಸುಮಾರು 16 ಕೋಟ್ ಪಾಲಿಶ್ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಒರಿಜಿನಲ್ ಹ್ಯಾಂಡ್ ವರ್ಕ್ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋವಂಥದ್ದು. ಆಮೇಲೆ ಇದೆಲ್ಲ ಡೆಡಿಕೇಟೆಡ್ ಟೀಮು ಎಲ್ಲ ನಮ್ಮ ಮೈಸೂರಿನ ಏನು ಟ್ರೆಡಿಷನ್ ಇದೆಯಲ್ಲ ಆ ಕೆಲಸದಲ್ಲಿ ಮಾಡಿರೋವಂಥದ್ದು. ಪ್ಯೂರ್ ಆನಿಕ್ಸು. ಇದು ಮದರ್ ಪರ್ಲ್ ಅಂತಾರೆ ಇದನ್ನು. ಇದು ಮದರ್ ಪರ್ಲ್ ಅಂತಾರೆ. ಈ ಮದರ್ ಪರ್ಲಲ್ಲಿ ಇದು ಟೋಟಲ್ ಈ ಕೆಲಸ ಮಾಡೋರು ಸಾಕಷ್ಟು ಕಡಿಮೆ ಕೆಲಸಗಾರರು. ರಾಜ ಮಹಾರಾಜ್ ಕಾಲದಲ್ಲಿ ಡಿಸೈನ್ ಮಾಡಿದಂಥ ಕೆಲಸದವರು. ಇವ್ರನ್ನ ನಾವು ಮೈಸೂರಿಂದ ಕರ್ಕೊಂಬಂದು, ಇವರು ಭಾಳ ಕಡಿಮೆ ಕೆಲಸ ಮಾಡೋದು, ಬಟ್ ವಿಭಿನ್ನವಾಗಿ ಕೆಲಸ ಮಾಡ್ತಾರೆ. 4 ಗಂಟೆಗೆ ಕೈ ತೊಳಿತಾರೆ. ಬಟ್ ತುಂಬ ರಿಚ್ ಕೆಲಸಗಾರರು.
ಸೊ ಅದ್ಭುತವಾಗಿ ಕೆಲಸ ಮಾಡೋವಂಥ ಕೆಲಸಗಾರರು. ಈ ಕೆಲಸ ಮಾಡೋರು ತುಂಬ ಕಡಿಮೆ ಇದ್ದಾರೆ ನಮ್ಮ ದೇಶದಲ್ಲಿ. ಈ ಕೆಲಸಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಕಸ್ಟಮರ್ಸ್ 4-5 ತಿಂಗಳು ವೆಯ್ಟ್ ಮಾಡ್ತಾರೆ ನಮ್ಮ ಹತ್ರ ಈ ಡೈನಿಂಗ್ ಟೇಬಲ್ಗೋಸ್ಕರ. ಇದು ವಿಭಿನ್ನವಾದಂಥ ಎಷ್ಟು ವರ್ಷ ಬಾಳಿಕೆ ಬರ್ಬೋದು? ಇದು ಹೆವಿ ಕಾಣಿಸ್ತಿದೆ ಇದು ನಿಮಗೆ ಲೈಫ್ ಲಾಂಗ್ ಬರುತ್ತೆ. ಇಲ್ಲ, ಕಡಿಮೆ ಅಂದರೆ 20 ವರ್ಷ ಲೈಫ್ ಬರುತ್ತೆ. ಅರಿಯೋದು ಮುರಿಯೋದು ಆಗೋವಂಥ ಕೆಲಸಗಳೇ ಇಲ್ಲ. ಒಂದು 20 ವರ್ಷ ಗ್ಯಾರಂಟಿ ಬರುತ್ತೆ. ಇದು ನೋಡಿ, ಇದು ಬಂದ್ಬಿಟ್ಟು ನ್ಯಾಚುರಲ್ ಆನಿಕ್ಸ್ ವಿತ್ ಇದು ನ್ಯಾಚುರಲ್ ಆನಿಕ್ಸು. ನಿಮಗೆ ನ್ಯಾಚುರಲ್ ಆನಿಕ್ಸು. ಈ ನ್ಯಾಚುರಲ್ ಆನಿಕ್ಸ್ ಏನಂದರೆ ಮ್ಯಾನ್ ಮೇಡ್ ಆನಿಕ್ಸ್. ಕೆಲವೊಂದು ಮ್ಯಾನ್ ಮೇಡ್ ಆನಿಕ್ಸ್ ಅಂತಾರೆ, ಕೆಲವೊಂದು ನ್ಯಾಚುರಲ್ ಆನಿಕ್ಸ್ ಅಂತಾರೆ. ಇದನ್ನು ನಾವು ಯೂಸ್ ಮಾಡಿರೋದೆಲ್ಲ ಇಟಾಲಿಯನ್ ಫ್ಯಾಬ್ರಿಕ್ಸು. ಈ ಇಟಾಲಿಯನ್ ಫ್ಯಾಬ್ರಿಕ್ಸಲ್ಲಿ ನಾರ್ಮಲಿ ಕ್ಲೈಂಟ್ಸ್ಗೆ ತುಂಬಾ ಇಟಾಲಿಯನ್ ಅಂದರೆ ತುಂಬಾ ರಿಚ್, ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ. ಬಟ್ ಇಲ್ಲ, ನಾವು ಇವತ್ತು ಸಾಕಷ್ಟು ವಸ್ತುಗಳು ಇಂಪೋರ್ಟ್ ಮಾಡಿದ್ರೆ ನಮಗೆ ಇಂಡಿಯಾಗಿಂತ ಕಡಿಮೆಗೆ ಸಿಗುತ್ತೆ. ಸೊ ಸಾಕಷ್ಟು ಪ್ರಾಡಕ್ಟ್ಸ್ ಕಾಸ್ಟ್ಲಿ ಅಂತ ಹೇಳಿದ್ರಿ, ಇಟಾಲಿಯನ್ ಅಂದಿದ ತಕ್ಷಣ ಕಾಸ್ಟ್ಲಿ ಅಂತ ಆಬ್ವಿಯಸ್ಲಿ ಎಲ್ಲರಿಗೂ ನನ್ನ ಮೈಂಡಲ್ಲೂ ಬಂದೇ ಬರುತ್ತೆ, ಕಾಸ್ಟ್ಲಿ ಇರ್ಬೋದಪ್ಪ ಅಂತ. ಸೊ ಇವಾಗ ಕ್ರಿಸ್ಮಸ್ ಪ್ರಯುಕ್ತ ಮತ್ತೆ ನ್ಯೂ ಇಯರ್ ಪ್ರಯುಕ್ತ ಏನು ಸ್ಪೆಷಲ್ ಇರ್ಬೋದು? ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಪ್ರಯುಕ್ತ ನಾವು ಇಯರ್ ಎಂಡಿಂದ ಮಾಡಿಸಿರೋವಂಥ ಸುಮಾರು ನಮ್ಮ ಹತ್ರ 400 ಕೆಲಸಗಾರ ಇದ್ದಾರೆ. ಸೊ ನಮ್ಮದು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನು. ಸೊ 450 ಔಟ್ಲೆಟ್ಸ್ಗೆ ನಮ್ಮದು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಪ್ಯಾನ್ ಇಂಡಿಯಾ 450 ಅಂಗಡಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬೇಸಿಕಲಿ ಮ್ಯಾನುಫ್ಯಾಕ್ಚರರ್ ಟು ಬೈಯರು. ಇಲ್ಲಿ ಯಾವುದೇ ರೀತಿಯಲ್ಲಿ ಮಿಡಲ್ ಮ್ಯಾನ್ ಇರೋದಿಲ್ಲ. ಮ್ಯಾನುಫ್ಯಾಕ್ಚರರ್ ಟು ಬೈಯರು. ಆಮೇಲೆ ಕಸ್ಟಮರ್ಸ್ಗೆ ಅವ್ರು ಬೇಕಾದಂಥ ಮನೆಗೆ ಬೇಕಾದಂಥ ವಸ್ತುನ ಡ್ರೀಮ್ ಫರ್ನಿಚರ್ನ ಅಫೋರ್ಡಬಲ್ ಪ್ರೈಸ್ಗೆ, ಅವ್ರು ಬೇಕಾದಂಥ ಪ್ರೈಸ್ಗೆ ನಾವು ಕಂಫರ್ಟಬಲ್ ಆಗಿ ಮಾಡಿಕೊಡ್ತೀವಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಬರ್ಡನ್ ಆಗೋದಿಲ್ಲ. ಇಟಾಲಿಯನ್ ಪ್ರಾಡಕ್ಟ್, ಇಂಡಿಯನ್ ಮೇಕ್ ಅಟ್ ಚೈನೀಸ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ನಾವು ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಇಲ್ಲಿ ಸ್ಪೆಷಲ್ ಆಗಿ ಏನಪ್ಪ ಅಂತಂದರೆ ಲೆದರ್ ಸೋಫಾ ಕೂಡ ಇದೆ. ಸರ್, ಈ ಒಂದು ಲೆದರ್ದು ಇದು ಇದೆ, ಸೊ ಇದ್ರ ವಿಶೇಷತೆ ಹೇಳಿ ಸರ್. ಸರ್, ನಾವಿವಾಗ ಮೇಡಮ್ ನಾವು ಹೇಳೋದೇನೆಂದರೆ ಸುಮಾರು 950 ಕಲರ್ ನಾವು ಲೀಸಿಗೆ ತೊಗೊಂಡಿದ್ದೀವಿ ಇಟಾಲಿಯಲ್ಲಿ ಟ್ಯಾನ್ರಿನ. 950 ಕಲರ್ ಲೆದರ್ ನಾವು ಸ್ವಂತ ಟ್ಯಾನ್ ಮಾಡ್ತೀವಿ. ಪ್ರಾಣಿ ಅದಾಗದೆ ಸತ್ತರೆ ಮಾತ್ರ ನಮಗೆ ಅದು ಅಪೋಲ್ಸ್ಟ್ರಿಗೆ ಯೂಸ್ ಆಗುತ್ತೆ. ಪ್ರಾಣಿ ಅದಾಗದಕ್ಕೆ ಸತ್ತಾಗ ಆ ಆಯಿಲು ಆ ಚರ್ಮಕ್ಕೆ ಹೋಗುತ್ತೆ. ನಾವು ಮಧ್ಯದಲ್ಲಿ ಪ್ರಾಣಿನ ಕೊಂದು ಫರ್ನಿಚರ್ ಮಾಡೋದಕ್ಕೆ ಆಗೋದಿಲ್ಲ. ಇದೊಂದು ಮಿಸ್ಕನ್ಸೆಪ್ಷನು ಜನಕ್ಕೆ. ಏನಂದರೆ ಲೆದರ್ ನಾನು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀನಿ ಅಂತ. ಇದನ್ನು ತಲೆಯಿಂದ ತೆಗೆದು ಬಿಡಬೇಕು ಜನ. ನಾನು ಪ್ರಾಣಿ ಹಿಂಸೆ ಮಾಡ್ತಿಲ್ಲ, ನಾವು ಯಾವುದೇ ರೀತಿಯಲ್ಲಿ ಪ್ರಾಣಿ ಹಿಂಸೆ ಮಾಡ್ತಿಲ್ಲ. ಇದು ರೀಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಅರ್ಥಲ್ಲಿ ಇರುವಂಥ ಒಂದು ಪ್ರಾಡಕ್ಟನ್ನ ನಾವು ಲೆದರ್ ಒಂದು ಪಕ್ಷ ಯೂಸ್ ಮಾಡಲಿ ಅಂದರೆ ಏನಾಗುತ್ತೆ, ತಿರ್ಗಾ ನೆಲದೊಳಗೆ ಹೋಗಿ ಕ್ರೂಡ್ ಆಯಿಲಾಗಿ ಆಚೆ ಬರುತ್ತೆ. ಸೊ ಒನ್ ಆರ್ ದಿ ಅದರ್ ನಾವು ರೀಯೂಸ್ ಮಾಡ್ತಾ ಇದ್ದೀವಿ. ಚರ್ಮನ ರೀಯೂಸ್ ಮಾಡಿ ಇಟಾಲಿಯನ್ ಫರ್ನಿಚರ್ ಆಗಿ ಮನುಷ್ಯರಿಗೆ. ಆಮೇಲೆ ಇದು ಈ ಇಟಾಲಿಯನ್ ಚರ್ಮ ನಿಮಗೆ ಸಮ್ಮರಲ್ಲಿ ನಿಮಗೆ ಕೂಲಾಗಿಡುತ್ತೆ, ವಿಂಟರಲ್ಲಿ ವಾರ್ಮ್ ಆಗಿರುತ್ತೆ. ಇದು ದೇವ್ರ ಸೃಷ್ಟಿ. ಸಾಕಷ್ಟು ಇವತ್ತು ಇಮಿಟೇಷನ್ ಲೆದರ್ ಬಂದಿದೆ, ಚೈನಾಯಿಂದ ಬಂದಿದೆ, ಮಲೇಷ್ಯಾದಿಂದ ಬಂದಿದೆ. ನಾನು ಜನಗಳಿಗೆ ಹೇಳೋದು ಇಷ್ಟೇ, ಚೈನಾ ಮಲೇಷ್ಯಾ ಪ್ರಾಡಕ್ಟ್ಸ್ಗೆ ಅವಕಾಶ ಕೊಡಬೇಡಿ. ಮೇಕ್ ಇನ್ ಇಂಡಿಯಾ ನಾವು ಇಲ್ಲೇ ತಯಾರಿ ಮಾಡ್ತಾ ಇದ್ದೀವಿ. ನಿಮ್ಗೆ ಅಫೋರ್ಡಬಲ್ ಪ್ರೈಸಸಲ್ಲಿ ನಾವು ನಿಮಗೆ ಕೊಡ್ತೀವಿ. ಸುಮಾರು 70% ನ್ಯೂ ಇಯರ್ ಡಿಸ್ಕೌಂಟ್ ಇದೆ. ನಮ್ಮ ಹತ್ರ ಸಾಕಷ್ಟು ಸರ್ಪ್ಲಸ್ ಸ್ಟಾಕ್ ಇದೆ. ಮೋರ್ ದೆನ್ 800 ಸೆಟ್ಸ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಯಾವುದೋ ಇದು PVR ಅಲ್ಲಿ ಬಂದು ಕೂತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಅಲ್ಲ. ಇದು ನನಗೂ ಆ್ಯಕ್ಚುಲಿ ಯಾವುದೋ ಒಂದು PVR ಸಿನಿಮಾಸಲ್ಲಿ ಬಂದು ಕೂತಿರೋ ರೀತಿ ನಂಗೆ ಫೀಲ್ ಆಗ್ತಿದೆ. ಆ ಥರ ಸೋಫಾ ಇದೆ. ಸರ್, ಇಲ್ಲಿ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಅಂತ ಹೇಳಿದ್ರಿ, ಮತ್ತು ಸೋಫಾ ಕ್ಲೆನ್ಸರು, ಮತ್ತು ತೀಟೆ ಮಕ್ಳಿಗೋಸ್ಕರ ಒಂದು ಇಂಕ್ ಕ್ಲೆನ್ಸರ್ ಎಲ್ಲ ಇದೆ ಅಂತ ಹೇಳಿ, ಅದ್ರ ವಿಶೇಷತೆ ಹೇಳಿ ಸರ್. ನಿಮಗೆ ಲೆದರ್ ಸೋಫಾಸ್ಗೆ ಕ್ಲೀನಿಂಗಿಗೆ ನಿಮಗೆ ಲೆದರ್ ಕ್ಲೀನರ್ ಇದೆ ಇದು. ಆಮೇಲೆ ಜೊತೆಗೆ ತೀಟೆ ಮಕ್ಕಳು ಪೆನ್ ಮಾರ್ಕ್ ಮಾಡ್ತಾರೆ ಅಂತ ಸಾಕಷ್ಟು ಪೇರೆಂಟ್ಸು ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಮಾಡ್ಬಿಟ್ರೆ ಇಟಾಲಿಯನ್ ಸೋಫಾ ಹಾಳಾಗೋಗ್ಬಿಡುತ್ತೆ, ನಾವು ತೊಗೊಳೋದಿಲ್ಲ ಅಂತ. ನಾವು ತೀಟೆ ಮಕ್ಳಿಗೋಸ್ಕರನೇ ಪೆನ್ ಕ್ಲೀನರ್ ಕೂಡ ಇಟ್ಟಿದ್ದೀವಿ. ನಿಮ್ಗೆ ಇದರಿಂದ ನಿಮಗೆ ಪೇರೆಂಟ್ಸ್ಗೆ ನನ್ನ ಮಗ ಗಲೀಜು ಮಾಡ್ತಾನೆ, ನನ್ನ ಮಗಳು ಮಾಡ್ತಾಳೆ ಅಂತ ಕಂಪ್ಲೇಂಟ್ ಮಾಡೋವಂಥ ತೊಂದರೆನೂ ಕೂಡ ಇರೋದಿಲ್ಲ. ಆಮೇಲೆ ನಮ್ಮ ಟೀಮು ಶಿವು ಆಗಲಿ, ನಮ್ಮ ಸೋನು ಆಗಲಿ, ಮೋನು ಆಗಲಿ, ಅಭಿ ಆಗಲಿ, ಆಶೀಶ್ ಆಗಲಿ, ಪುನೀತ್ ಆಗಲಿ, ಅವ್ರ ನಮ್ಮ ತೇಜಸ್ ಆಗಲಿ, ನಿಮಗೆ ಪರ್ಸ್ನಲ್ ಟಚ್ ಕೊಟ್ಟಿಲ್ಲ ಅಟೆಂಡ್ ಮಾಡ್ತಾರೆ ನಮ್ಮ ಟೀಮು. ನೀವು ದಯವಿಟ್ಟು ವಿಸಿಟ್ ಮಾಡಿ. ನೆಕ್ಸ್ಟ್ 3 ದಿವಸದಲ್ಲಿ ನಿಮಗೆ ಸಾಕಷ್ಟು ಪ್ರಾಡಕ್ಟ್ಸು, ಮೋರ್ ದೆನ್ ನಮ್ಮ ಹತ್ರ 9800 ಪ್ರಾಡಕ್ಟ್ಸ್ ಇದೆ. ಎಲ್ಲ ಹ್ಯಾಂಡ್ ಮೇಡು, ಆಮೇಲೆ ಡಿಸೈನರು. ಆಮೇಲೆ ನೋಡಿ ನಿಮಗೆ ಸ್ಟೋರೇಜ್ ಇದೆ ಮೇಡಮ್. ಏನು ಬೇಕೋ ಮಾಡ್ಕೋಬೋದು. ಆಮೇಲೆ ನಿಮಗೆ ಕಪ್ ಹೋಲ್ಡರ್ಸು, ನಿಮಗೆ ಮೇಕಪ್ ಐಟಮ್ಸು ಇಡ್ಬೋದು. ನಿಮಗೆ ಸಾಕಷ್ಟು ಮೇಕಪ್ ಐಟಮ್ಸ್ ಇಡ್ಬೋದು. ನಿಮ್ಗೆ ಓದೋದಕ್ಕೆ ನೈಟ್ ಟೈಮು ನಿಮಗೆ ಲೈಟ್ ಕೂಡ LED ಲೈಟ್ ಇದೆ. ಆಮೇಲೆ ನಿಮ್ಮ ಏರ್ ಪ್ಯೂರಿಫೈಯರ್ ಕೂಡ ನಮ್ಮ ಹತ್ರ ಕೆಳಗಡೆ ಇದೆ. ಇದರಲ್ಲಿ ಈ ಸೋಫಾದಲ್ಲಿ ಏರ್ ಪ್ಯೂರಿಫೈಯರ್ ಸಿಸ್ಟಮ್ ಇದೆ. ನಿಮಗೆ ಪೊಲ್ಯೂಷನ್ ಕೂಡ ನಿಮ್ಗೆ ಏರ್ ಪ್ಯೂರಿಫೈ ಮಾಡುತ್ತೆ ಈ ಸೋಫಾ. ಜೊತೆಗೆ ಈ ಸೋಫಾ ಏನು ಮಾಡುತ್ತೆ, ನಿಮಗೆ ರಿಕ್ಲೈನ್ ಮಾಡುತ್ತೆ. ಆಮೇಲೆ ನಿಮ್ಮ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ, ನಿಮ್ಮ ಚಾರ್ಜಿಂಗ್ ಪಾಯಿಂಟು ಇಲ್ಲೇ ಇದೆ. ಸೊ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಹುಡ್ಕೊಂಡು ನೀವು ಹೋಗ್ಬೇಕಾಗಿಲ್ಲ. ನಾವು ನಿಮಗೆ ಇವಾಗ ರಿಕ್ಲೈನ್ ಆಗುತ್ತೆ. ಆಮೇಲೆ ಒಳಗಡೆ ಯೂಸ್ ಮಾಡಿರೋದಂತೆಲ್ಲ ಸಾಲಿಡ್ ಮರ, ಆಮೇಲೆ ಮೆಮೊರಿ ಫೋಮು. ಕಂಫರ್ಟ್ಗೆ ನೋಡಿ, ನೀವು ಇವಾಗ ರಿಲ್ಯಾಕ್ಸ್ ಮಾಡ್ತೀರಾ. ನೀವು ಇವಾಗ ನಿಮಗೆ 0 ಗ್ರಾವಿಟಿಗೆ ಹೋಗ್ತೀರಾ ನೀವು.
ಈ ರಿಲ್ಯಾಕ್ಸ್ ಚೇರಲ್ಲಿ ನಿಮಗೆ ವಿಭಿನ್ನವಾದಂಥ ಒಂದು ಚೇರು ನಿಮಗೆ ಚಾರ್ಜ್ ಮಾಡಿಕೊಂಡು ಮನುಷ್ಯ ಸಾಕಷ್ಟು ಜನ ಹೇಳ್ತಾರೆ ಎಷ್ಟು ಲೇಸಿ ಆಗಬೇಕು ಅಷ್ಟು ಮಾಡ್ತೀರಾ ನೀವು ಅಂತ. ನೀವು ಲೇಸಿಯಾಗಿ ಎಂಜಾಯ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವು ಲೆದರ್ ಇಟಾಲಿಯಾಗಿ ಬರಬೇಕು, ಸೋಫಾ ಇಟಾಲಿಯಾಗಿ ಬರಬೇಕು. ನಮ್ಮ ಔಟ್ಲೆಟ್ಟು ಡಬಲ್ ರೋಡಲ್ಲಿದೆ, KH ರೋಡಲ್ಲಿದೆ, ಹಾಗೂ ಚೆನ್ನೈಯಲ್ಲಿ ಕೂಡ ನಮ್ಮದಿದೆ ಔಟ್ಲೆಟ್ಟು. ನೀವು ವಿಸಿಟ್ ಮಾಡಿದ್ರೆ ನ್ಯೂ ಇಯರ್ ಸೇಲ್ ಅಂತೂ ನಿಮಗಿದೆ. ನೀವು ಫಸ್ಟ್ 100 ವಿಸಿಟರ್ಸ್ಗೆ ಸ್ಪೆಷಲ್ ಗಿಫ್ಟ್ಸ್ ಕೂಡ ಇದೆ. ಜಿ ವಾಹಿನಿ ಬಂದು ರೆಫರ್ ಮಾಡಿದ್ರೆ ಫಸ್ಟ್ 100 ವಿಸಿಟರ್ಸ್ಗೆ ನಾವು ಗಿಫ್ಟ್ಸ್ ಕೂಡ ಕೊಡ್ತೀವಿ. ನಿಮ್ಮ ಗಿಫ್ಟ್ಸ್ ತೊಗೊಳಕ್ಕೆ ಬೇಗ ಬನ್ನಿ ಅಂತ ನಿಮ್ಮೆಲ್ಲರಿಗೂ ಆಹ್ವಾನಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇಷ್ಟು ಚೆನ್ನಾಗಿ ಮಾತಾಡಿ ಎಲ್ಲವೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಮತ್ತು ಖಂಡಿತವಾಗ್ಲೂ ವೀಕ್ಷಕರಿಗೂ ಕೂಡ ಇದೆಲ್ಲ ತಲುಪಿದೆ ಅಂತ ಅನಿಸ್ತಾ ಇದೆ. ಏನೇನು ಇಲ್ಲಿದೆ, ಇಲ್ಲಿ ವಿಶೇಷತೆ ಏನು, ಏನೆಲ್ಲ ಒಂದು ಸೋಫಾ ಫರ್ನಿಚರ್ಸು ಮತ್ತು ಡೈನಿಂಗ್ ಟೇಬಲ್ಸ್ ಎಲ್ಲವೂ ಟೋಟಲ್ ಭಂಡಾರ ಒಂದೇ ಸೂರಿನಾಡಿ ಇದೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಸೊ ವೀಕ್ಷಕರೇ, ಇದೆಲ್ಲ ನಾನು ಸ್ಕ್ರೀನ್ ಒಳಗೆ ಕೂತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಹೌದು, ಇದು ಕೂಡ ಆ್ಯಕ್ಚುಲಿ ಒಂದು ಇಲ್ಲಿ ವಿಶೇಷವಾಗಿರುವಂತಹ ಮಂಚನೆ. ಇನ್ನು ಇದನ್ನು ಹೇಗೆ ತಯಾರಾಗಿದೆ ಮತ್ತು ಇದರ ವಿಶೇಷತೆ ಏನು ಅಂತ ಇಲ್ಲಿರುವಂಥ ವ್ಯಕ್ತಿ ಜೊತೆ ಕೇಳ್ಕೊಳ್ಳೋಣ. ಸರ್, ಇದರ ವಿಶೇಷತೆ ಏನು? ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಮೇಡಮ್, ಇದು ಕಾಟ್ ಹೆಸರು ಒಂದು ಪೋಸ್ಟರ್ ಕಾಟ್ ಅಂತ, ಸರಿನಾ? ಇದು ಒಂದು ಹ್ಯಾಂಡ್ ಕಾರ್ವಿಂಗ್ ಮೆಟೀರಿಯಲ್, ಓಕೆನಾ? ಇದು ಪಕ್ಕ ಬರ್ಮಾ ಟೀಕುನಿಂದ ಮಾಡಿದ್ದಾರೆ, ಓಕೆನಾ? ಆ್ಯಕ್ಚುಲ್ ಪ್ರೈಸ್ ಬಂದು 1,40,000, ಬಟ್ ನಾವು ಇದು 50% ಆಫಲ್ಲಿ ಆಫ್ಟರ್ ಡಿಸ್ಕೌಂಟ್ ನೀವು 70,000 ಮಾತ್ರ ಕೊಡ್ತಾ ಇರೋದು. ಸೊ ಇಲ್ಲಿ ಬರುವಂಥ ಕಸ್ಟಮರ್ಸ್ ಏನು ಹೇಳ್ತಾರೆ? ಮತ್ತು ಇವಾಗ ಒಂದು ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ಗೆ ಏನೆಲ್ಲ ಡಿಸ್ಕೌಂಟ್ ನಡೀತಾ ಇದೆ? ಮೇಡಮ್, ಇದು ಶೋರೂಮ್ ಪ್ರೈಸ್ ಬಂದು 1,40,000. ಅದಕ್ಕೋಸ್ಕರ ನ್ಯೂ ಇಯರ್ ಸ್ಪೆಷಲ್ ಆಫರ್ ಅಂತ ನಿಮಗೆ 50% ಡಿಸ್ಕೌಂಟ್ ನಾವು ಕೊಡ್ತಾ ಇದ್ದೀವಿ. ಸೊ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಬೇರೆ 70,000 ಕಾಟ್ ಮಾತ್ರ. ಇನ್ ಕೇಸ್ ಈ ಮ್ಯಾಟ್ರಸ್ ಸಮೇತನೂ ಬೇಕಂದರೆ 1,00,000 ರೂಪೀಸ್ ಕೊಡ್ತೀವಿ. ಇದೇ ಮ್ಯಾಟ್ರಸ್ಸು ಸ್ಲಿಪ್ ವೆಲ್ಲಲ್ಲಿ ಇಸ್ಕೊಂಡ್ರೆ 1,20,000 ಮೇಡಮ್. ಇದು ಒಂದು ಡ್ಯುಯಲ್ ಸೈಡ್ ಯೂಸ್ ಮಾಡೋ ಥರ ಲೇಟೆಕ್ಸ್ ಪ್ಲಸ್ ಹಾರ್ಡ್ ಫೋಮ್ ಪ್ಲಸ್ ಸಾಫ್ಟಿ ಫೋಮ್. 8 ಇಂಚಸ್ ಫೋಮ್ ಇದು, 8 ಇಂಚಸ್ ಮ್ಯಾಟ್ರಸ್ ಇದು. ಡ್ಯುಯಲ್ ಸೈಡ್ 4 ಇಂಚಸ್ ಹಾರ್ಡು, 4 ಇಂಚ್ ಸಾಫ್ಟು. ಇವಾಗ ಕೆಲವರಿಗೆ ಒಂದು ಬ್ಯಾಕ್ ಪೇನ್ ಆ ಥರ ಪ್ರಾಬ್ಲಮ್ ಇರುತ್ತೆ, ಸರಿನಾ? ಅವ್ರಿಗೆ ಒಂದು ಹಾರ್ಡ್ ಸರ್ಫೇಸ್ ಬೇಕಾಗಿರುತ್ತೆ, ಓಕೆನಾ? ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಸಾಫ್ಟಿ ಬೇಕಾದರೆ ಸಾಫ್ಟಿನೂ ಯೂಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ. ಸೊ ವೀಕ್ಷಕರೇ, ಇಲ್ಲಿರುವಂತಹ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಇಲ್ಲಿ ವಾಟರ್ ಫೌಂಟ್ ಕೂಡ ಇದೆ. ಸೊ ಇಲ್ಲಿ ಡಿಸೈನ್ ಆಗಿರುವಂತಹ ಬುದ್ಧ ಮತ್ತು ಒಂದು ರೀತಿ ಶಾಂತಿಯಾಗಿರುವಂತಹ ವಾತಾವರಣ ಇಲ್ಲಿ ನನಗೆ ಶಾಂತಿಯಾಗಿ ಫೀಲ್ ಆಗ್ತಿದೆ. ಸೊ ಇದರ ವಿಶೇಷತೆ ಏನು ಮತ್ತು ಇದು ಹೇಗೆಲ್ಲ ತಯಾರಾಗಿದೆ ಅಂತೆಲ್ಲ ಇದರ ಬಗ್ಗೆ ಮಾಹಿತಿ ಕೇಳೋದಕ್ಕೆ ಮತ್ತೊಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಸರ್, जो कैसे बना है ये सब, जो बहुत अच्छा फील लाइक नेचर फील आ रहा है मुझे ये सब देखने से, अच्छा लग तो रहा इसका है? स्पेशलिटी क्या है? हैप्पी फीलिंग आ रही है हाँ, आपको? मुझे कुछ नेचर फील आ रहा है इसमें. नेचर फील आ रहा है, एनर्जी आ रही है, एनर्जी आ रही है, पॉजिटिव एनर्जी, वेरी नाइस. ये सारे इंटरनेशनल पीसेस हैं, ओरिजिनल पीसेस हैं. ये आप देखेंगे पत्थर के लुक दे रहे हैं आपको, बट एक सिंगल पत्थर सिर्फ नहीं यूज किया गया है, पूरा प्रोसेस किया गया है. हम जैसे राइस डायरेक्टली खा सकते हैं, आप डायरेक्ट राइस खा सकते हो, जी नहीं. बर्च खा सकते हैं. इडली आपको बनाना पड़ता है, क्या करना पड़ता है? राइस का प्रोसेस करना पड़ता है. उसी तरीके से ये स्टोन को हमने रीप्रोसेस किया हुआ है, क्योंकि स्टोन अगर डायरेक्ट करेंगे तो एक हैवी मास आएगा, पानी के साथ स्केलिंग आ जाएगा, स्केलिंग के बाद क्रैक्स आएंगे. तो ये पूरा प्रोसेस किया गया है स्टोन. तो इसको हम सैंडस्टोन कंपोजिट बोलते हैं. सैंडस्टोन कंपोजिट में क्या होता है? 20% सैंडस्टोन यूज़ किया जाता है, 20% इटालियन डस्ट यूज़ किया जाता है, 20% प्रीमियम रीइंफोर्स FRP यूज़ किया जाता है, रेजिन. ऑल इन ऑल कंपोजिट है ये 10-12 डिफरेंट आइटम्स का. अब जैसे आप लुक देख रहे हो, जहाँ पे आप वुडन लुक देख रहे हो, रियल वुड डालते थे पानी में तो परमानेंट नहीं रहता था, ये अभी परमानेंट हो गया है. तो हमने अभी क्या किया हुआ है, नेचर की चीज़ें यूज़ की हैं और उसको प्रॉपर प्रोसेसिंग के बाद ड्यूरेबल फॉर लाइफ बना के रखा है, नेचुरल फॉर लाइफ. तो अभी इसमें ना स्केलिंग होगा, ओके, ना क्रैक्स होंगे, और इसकी फिनिशिंग और ब्यूटी देखो. हाँ, बहुत ही एक्चुअली बहुत खूबसूरत लग रहे हैं ये सब, और मुझे कुछ बहुत अच्छा फील आ रहा है इसमें. और ये जो पानी जो रिसाइकिल कैसा होता है मुझे ये जानना है, क्योंकि जो कंटिन्यूसली जो पानी जो पड़ रहा है. गुड क्वेश्चन. कन्वेंशनल जो वाटरफॉल्स बनते थे उसमें प्लम्बिंग लाइन की ज़रूरत पड़ती थी, इनलेट, आउटलेट, स्टोरेज टैंक, वाटर प्रूफिंग, फिल्ट्रेशन प्लांट, ये सब प्रोसेस न्यू टेक्नोलॉजी के थ्रू एलिमिनेट कर दिया गया है.
अभी ये सिर्फ स्टैच्यू फॉर्म में रेडी टू इंस्टॉल पीसेस हैं. आपको सिर्फ एक बार पानी डालना है, ओके, कोई भी फाउंटेन में प्लग पॉइंट से कनेक्ट कर दो एंड आपका फाउंटेन Automatic नेचुरल हो जाएगा। ऑटोमेटिक स्टार्ट होएगा. पावर कंजम्पशन बहुत ही कम यूज करता है. तो क्या हम इसे घर पे भी इस्तेमाल कर सकते हैं या फिर ऑफिस में भी, अब जहाँ चाहे हम इस्तेमाल कर कहीं सकते हैं? भी जो जगह आपको खूबसूरत बनानी है आप वहाँ पे इंस्टॉल कर सकते हो. घर होगा आपका, टेरेस होगा आपका, ऑफिस होगी आपकी, रिसेप्शन टेबल होगी, आउटडोर होगा, गार्डन होगा, जहाँ पसंद है लेके जाओ. प्लम्बिंग को भूल जाओ, स्टोरेज टैंक को भूल जाओ, बस सिर्फ लगा दो और इंस्टेंट स्टार्ट करो. थैंक यू सो मच सर, आपने इतने सारे डिटेल्स दिए. थैंक यू सो मच. ಸೊ ವೀಕ್ಷಕರೇ, ಇದೇ ಒಂದು ಸ್ಟಾಲಲ್ಲಿ ಕಾರ್ಪೆಟ್ ಕೂಡ ಇದೆ. ಅದು ವಿಶೇಷವಾಗಿ ಇರಾನ್ ಕಾರ್ಪೊರೇಟ್ ಇದೆ ಮತ್ತು ಟರ್ಕಿಶ್ ಕಾರ್ಪೊರೇಟ್ ಇದೆ. ಸೊ ಇಲ್ಲಿ ಎಲ್ಲ ಡಿಫ್ರೆಂಟ್ಸ್ ಆಫ್ ಡಿಸೈನ್ಸ್ ಇದೆ. ಅದು ಕೆಲವೊಬ್ಬರಿಗೆ ಟ್ರೆಡಿಷ್ನಲ್ ಆಗಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಟ್ರೆಂಡಿಂಗ್ ಬೇಕಾಗಿರುತ್ತೆ. ಅದು ಎಲ್ಲವೂ ಕೂಡ ಇದೆ. ಇಲ್ಲಿ ನಿಮ್ಮ ಮನೆಗೆ ಮ್ಯಾಚ್ ಆಗುವಂತಹನೇ ಕಾರ್ಪೆಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಔಟ್ಡೋರ್ ಫರ್ನಿಚರ್ಸ್ ಕೂಡ ಇದೆ. ಕೇವಲ ಇಂಡೋರ್ ಅಲ್ಲ, ಔಟ್ಡೋರ್ ಫರ್ನಿಚರ್ಸ್ ಕೂಡ ಇದೆ. ಅದು ನಿಮ್ಮ ಟೆರೆಸಲ್ಲಿ ಇಡ್ಬೋದು ಅಥವಾ ನಿಮ್ಮ ಗಾರ್ಡನಲ್ಲಿ ಅಥವಾ ನೀವು ಎಲ್ಲೇ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಇನ್ನು ಇದರ ಒಂದು ವಿಶೇಷತೆ ಕೇಳೋಣ. ಸರ್, ಈ ಒಂದು ಔಟ್ಡೋರ್ ಫರ್ನಿಚರ್ ಬಗ್ಗೆ ಹೇಳೋದಾದರೆ? ಇದು ಔಟ್ಡೋರ್ ಫರ್ನಿಚರ್ ಏನು ಇದಕ್ಕೆ ಅದು ಇಂಪಾರ್ಟೆನ್ಸ್ ಅಂದರೆ, ದೀಸ್ ಆರ್ ಆಲ್ ಇಂಪೋರ್ಟೆಡ್ ಫ್ರಮ್ ಚೈನಾ, ಮಲೇಷಿಯಾ, ವಿಯೆಟ್ನಾಂ, ಅಲ್ಲಿಂದೆಲ್ಲ ಇಂಪೋರ್ಟ್ ಮಾಡಿದ್ವಿ. ಇದನ್ನು ನೀವು ಮನೆ ಟೆರೆಸ್ ಮೇಲೂ ಹಾಕ್ಬೋದು ನೀವು, ಅಥವಾ ಗಾರ್ಡನಲ್ಲೂ ಹಾಕ್ಬೋದು, ಅಥವಾ ಔಟ್ಸೈಡ್ ಕೂಡ ಹಾಕ್ಬೋದು. ಇದು ವೆರಿ ಲೈಟ್ ಮೆಟೀರಿಯಲ್ ಆ್ಯಂಡ್ ವೆರಿ ಡ್ಯೂರೇಬಲ್ ಮೆಟೀರಿಯಲ್ ಆ್ಯಂಡ್ ವೆರಿ ಅಫೋರ್ಡೆಬಲ್ ಪ್ರೈಸಲ್ಲಿ ಇದೆಲ್ಲ ಸಿಗ್ತಾ ಇದೆ. ಇದು ಅಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ಬೋದು, ಹೋಟೆಲಲ್ಲಿ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಮನೇಲಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ಮಕ್ಕಳು ಕೂಡ ಆಟ ಆಡ್ಬೋದು ಇದರಲ್ಲಿ, ಅಥವಾ ದೊಡ್ಡವರು ಕೂಡ ಕುತ್ಕೊಳ್ಬೋದು, ಅಥವಾ ವಯಸ್ಸಾದವ್ರು ಕೂಡ ಕುತ್ಕೊಬಿಡೋ, ಅಥವಾ ನೀವೇ ಒಂದು ಏನೋ ಪಾರ್ಟಿ ಮಾಡಬೇಕು ಅಂತ ಇಟ್ಕೊಳ್ಳಿ, ನಾಳೆ ಪಾರ್ಟಿಲಿ ಇದನ್ನೆಲ್ಲ ನೀವು ಈ ಫೆಸಿಲಿಟಿ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ಎಪಿಸೋಡ್ನಲ್ಲಿ ವಿಶೇಷವಾದಂತಹ ಫರ್ನಿಚರ್ ಐಟಮ್ಸ್, ಅದು ಸೋಫಾ ಸೆಟ್ ಇರ್ಬೋದು, ಚೇರ್ಸ್ ಇರ್ಬೋದು, ಮತ್ತು ಕಾರ್ಪೆಟ್ಸ್ ಇರ್ಬೋದು, ಔಟ್ಡೋರ್ ಇಂಡೋರ್ ಎಲ್ಲ ರೀತಿಯ ಫರ್ನಿಚರ್ಸ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಹಾಗಾದಲ್ಲಿ ನೀವು ಇನ್ನು ಒಂದು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಆಫರ್ ಸೋಮವಾರದವರೆಗೂ ಇರುತ್ತೆ. ಖಂಡಿತವಾಗ್ಲೂ ನೀವು ಮಿಸ್ ಮಾಡಬೇಡಿ. ಈ ಅವಕಾಶವನ್ನು ಬನ್ನಿ ಮತ್ತು ಪರ್ಚೇಸ್ ಮಾಡಿ, ಖಂಡಿತವಾಗ್ಲೂ ವಿಸಿಟ್ ಕೊಡಿ. ಸೊ ಇನ್ನು ಮುಂದಿನ ಒಂದು ಎಪಿಸೋಡ್ನಲ್ಲಿ ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.